ಸುಮ್ಮನೆ ಇದ್ರೇನು ಪದೇ ಪದೇ ಕೆದಕ್ತಾ ಇರ್ತಾರೆ ಜನಗಳು. ಅಯೋಗ್ಯ ಪಿ ಮೂರ್ತಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ನನ್ನ ಪಾಡ್ ನಾನು ಸುಮ್ಮನೆ ಇದ್ರೇನು ಕೆದಕ್ಕೊಂಡು ಬರ್ತಾನೆ ಇದ್ದಾನೆ. ಮಾಡಿರುವಂತ ಅಲ್ಕ ಕೆಲಸ, ಕೊಟ್ಟಿರುವಂತ ಸುಳ್ಳು ಕಂಪ್ಲೇಂಟ್, ಸುಳ್ಳು ದೂರು, ಕೆಟ್ಟ ಪಟ್ಟಗಳು ಕಟ್ಟಿದ್ರು ಸುಮ್ಮನೆ ಇದ್ರೇನು ಸಹ ಇಲ್ಲಿ ಏನ್ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನೆ ಇವನು ರಾಯಚೂರು ಜಿಲ್ಲಾಧ್ಯಕ್ಷ ಅಂತ ಹೇಳಿ ವಿಶ್ವನಾಥ್ ಕಟ್ಟಿ ಅಂತ ಹೇಳಿ ಏನೋ ನನ್ನ ಬಗ್ಗೆ ಜಾಸ್ತಿ ಮಾತಾಡಿದಾನೆ. ಅಯೋಗ್ಯ, ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ 420 ಸಂಧ್ಯಾಗೆ ಎಷ್ಟು ಜನ ಗಂಡ ಅಂತ ಹೇಳಿ, ಒಬ್ಬ ಗಂಡ್ಸಾಗಿ ಕುತ್ಕೊಂಡು ನಿನಗೆ ಮದ್ವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ನಿನ್ನ ಬಾಯಲ್ಲಿ ಬರುವಂತ ಪದಗಳು ದಲಿತ ಸೇನೆ ರಾಜ್ಯಾಧ್ಯಕ್ಷ ಆದಂತ ಪಿ ಮೂರ್ತಿ ಬಗ್ಗೆ ಮಾತಾಡ್ಬಿಟ್ಟೆ ಅಂತ ಹೇಳುವಂತ ಅಯೋಗ್ಯ. ನಿನ್ನ ಮನೇಲಿ ಹೆಣ್ಮಕ್ಳಿದಾರೇನೋ? ನಿನ್ನ ಮನೇಲಿ ಹೆಣ್ಮಕ್ಳಿದ್ರೆ ನಿನ್ನ ಮಗಳಿಗೆ ವೇಶ್ಯ, ದಂಧೆ, ಹನಿ ಟ್ರ್ಯಾಪ್ ಅಂತ ಪಟ್ಟ ಕಟ್ಟಿದ್ರೆ ಗೊತ್ತಾಗ್ತಾ ಇತ್ತು. ಹಾಗೆ ಸಂಧ್ಯಾಗೆ ಏನು ಎಷ್ಟು ಜನ ಗಂಡಂದ್ರಿದ್ದಾರೆ, ಎಷ್ಟು ಜನ ನಿಂಗೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಏನೇನೋ ಮಾತಾಡಿದ್ಯಲ್ವಾ, ಎಲ್ಲಾರು ನಿನ್ನ ಮಗಳ ಗಂಡ ಆಗಿರ್ತಾರ ಅನ್ಸುತ್ತೆ. ನಿನಗೆ ಮಗಳಿದ್ರೆ ಅಷ್ಟು ಜನ ಬಾಯ್ ಫ್ರೆಂಡ್ ಗಂಡ ನಿನ್ನ ಮಗಳ ಆಗಿರ್ತಾರ ಅನ್ಸುತ್ತೆ. ಅಷ್ಟು ಜನ ಗಂಡಂದ್ರಿದಾರಲ್ಲ ನಿನ್ನ ಮಗಳ ಗಂಡ ಆಗಿರ್ತಾರಂತೆ. ಅಯೋಗ್ಯ, ನಿಮ್ಮಂತವ್ರೆಲ್ಲಾರು ದಲಿತ ಸೇನೆ ಸಂಘ ಅಂತ ಹೇಳ್ಕೊಂಡು ದಲಿತರ ಹೆಸರು ಇಟ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಯಾಕ್ರೋ ಈ ಬಾಳ್ತೀರಾ? ಒಂದು ದಲಿತ ಹೆಣ್ಣು ಮಗಳ ಬಗ್ಗೆ ಬಂದು ಮಾತಾಡ್ತೀರಾ ಅಂದ್ರೆ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇವನು ಹೇಳ್ತಾನೆ ವಿಶ್ವನಾಥ್ ಭಟ್ 30 ಜಿಲ್ಲೆಯಿಂದ ಕರ್ಕೊಂಡ್ಬಂದು ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾನಂತೆ. ಯಾಕೋ ಅಷ್ಟೊಂದು ರಿಸ್ಕ್ ತಗೊಳ್ತೀಯಾ? 30 ಜಿಲ್ಲೆಯಿಂದ ಬರೋಂತ ರಿಸ್ಕ್ ಯಾಕೋ ತಗೊಳ್ತೀಯಾ? ಅದೇ ರಾಯಚೂರ್ಗೆ ಬರ್ತೀನಿ, ಅಡ್ರೆಸ್ ಕರ್ಸೋ 30 ಜಿಲ್ಲೆಯಿಂದ ಕರ್ಸೋ. ನಿಮ್ಮಂತ ಬೋಳಿ ಮಕ್ಳು ಇರೋದ್ರಿಂದಾನೇ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಎಲ್ಲಿ ಅತ್ಯಾಚಾರ, ಕೊಲೆ ಇದೆಲ್ಲ ನಡೀತಾ ಇದೆ ಅಂದ್ರೆ ನಿಮ್ಮಂತ ಕಾಮುಕರು ಇರೋದ್ರಿಂದಾನೆ. ಕೂತಿರೋ ಜಾಗದಲ್ಲಿ ಮಾತಾಡ್ತಿಲ್ಲ 420 ಅಂತ, ಕೈ ತುಂಬಾ ಉಂಗ್ರಾಗ್ಲು ಒಡೆಗಳೆಲ್ಲ ಹಾಕೊಂಡಿದ್ಯಲ್ಲ, ಎಷ್ಟಪ್ಪ ದಂಧೆ ಮಾಡಿದ್ಯಾ ನೀನು? ಎಷ್ಟು ವೇಷವಾಟಿಕೆ ಕೆಲಸ ಮಾಡಿದ್ಯಾ? ಎಷ್ಟು ದಂಧೆ ಮಾಡಿದ್ಯಾ ನೀನು? ಎಲ್ಲಿಂದ ಬಂತು ದುಡ್ಡು ನಿನಗೆ? ಎಲ್ಲಿಂದ ಅಷ್ಟು? ಅದು ರಾಯಚೂರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಬಡವರೇ ಇರ್ತಾರೆ. ಅದು ರಾಜಾರೋಷವಾಗಿ ಅಷ್ಟು ಒಡವೆಗ್ಲಾಕೊಂಡು ಕೂತಿದ್ಯಲ್ಲ, ಎಷ್ಟು ದಂಧೆ ಮಾಡಿದ್ಯಾ? ಎಷ್ಟು ಅಲ್ಕ ಕೆಲಸ ಮಾಡಿದ್ಯಾ? ಎಷ್ಟು 420 ಕೆಲಸ ಮಾಡಿದ್ಯಾ? ಯಾರ್ಯಾರು ಅವನ ಪರ ವಹಿಸ್ಕೊಂಡು ಬರ್ತೀರಾ? ನಿಮ್ಮ ಎಲ್ಲರ ಹಿಸ್ಟ್ರಿ, ಇವನ್ ಹಿಸ್ಟ್ರಿ ನಾನು ಇನ್ನು 1 ಅವರಲ್ಲಿ ತೆಗೆದು ಬಿಸಾಕ್ತೀನಿ. ಇವನ್ ಕತೆ ಏನು ಅಂತ ಹೇಳಿ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ವೇಶ್ಯ ಅಂತ ಪಟ್ಟೆ ಕಟ್ಕೊಳ್ರಿ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ದಂಧೆ ಅಂತ ಪಟ್ಟೆ ಕಟ್ಕೊಳ್ರಿ, ನಿಮ್ಮ ಮನೆ ಹೆಣ್ಮಕ್ಳನ್ನ ಎತ್ಕೊಂಡು ಮೂರ್ತಿ ಹತ್ರ ಅಡ್ಡ ಇಡಿ, ಇಲ್ಲ ಹನಿ ಟ್ರ್ಯಾಪ್ ಅಂತ ಕಟ್ಕೊಳ್ರಿ, ಇಲ್ಲ ಬೇರೆ ಕೆಲಸ ಮಾಡ್ರಿ. ನೀನ್ 420 ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋ ಅಯೋಗ್ಯ ನನ್ನ ಬಗ್ಗೆ ಮಾತಾಡ್ತೇನೆ. ವಿಶ್ವನಾಥ್ ಕಟ್ಟಿ, ನೀನೊಬ್ಬ ದಲಿತ ನಾಯಕ ಅಂತ ಹೇಳ್ಕೊಳ್ತೀನ, ಹೋರಾಟಗಾರ ಅಂತ ಹೇಳ್ಕೊಳ್ಳೋದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ನೈತಿಕತೆ ನಿನಗಿದ್ಯಾ? ಹೆಣ್ಮಕ್ಳ ಪರ ಧ್ವನಿ ಎತ್ತೀರಾ, ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀರಾ ಅಂದ್ರೆ ನಿಮಗೆಲ್ಲ ಮಾನ ಮರ್ಯಾದೆ ಇದೆಯಾ? ನಿಮ್ಮಂತವ್ರಿಗೆ ನಿಜವಾಗ್ಲೂ ಹೆಣ್ಣು ಮಕ್ಳು ಬಂದು ಚಪ್ಪಲಿ ಹಾರ ಹಾಕ್ಬೇಕು. ನಿಮ್ಮಂತವ್ರಿಗೆಲ್ಲ ದಲಿತ ಸೇನೆ ಅಂತ ಹೇಳ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಎಷ್ಟು ಕೊಳ್ಳೆ ಹೊಡೆದಿದ್ಯಪ್ಪ ನೀನು? ಎಷ್ಟೋ ಕೊಳ್ಳೆ ಹೊಡೆದಿದ್ಯಾ? ನನ್ನ ಬಗ್ಗೆ ಮಾತಾಡ್ತೀಯ? ಏ ಪಿ ಮೂರ್ತಿ, 1000 ಜನದ ಕೈಲಿ ವಿಡಿಯೋ ಮಾಡಿಸು. 1000 ಜನದ ಕೈಲಿ ಎಷ್ಟು ವಿಡಿಯೋ ನೀನ್ ಮಾಡ್ಸಾಕ್ತಿಯೋ ಅಷ್ಟು ಜನರ ಹಿಸ್ಟ್ರಿ ನಾನು ಹೇಳ್ತೀನಿ. ಕುಗ್ಗೋಳಲ್ಲ, ಇಳ್ದಿದ್ದೀನಿ, ಧುಮುಕಿದ್ದೀನಿ, ಫೈಟ್ ಮಾಡಕ್ ನಾನು ರೆಡಿ. ನಿಂತರ ಎಲ್ಲೋ ಕುತ್ಕೊಂಡು ತಲೆ ಮರೆಸ್ಕೊಂಡು ಕೊಳ್ತಿದ್ದಣ್ಣು ತಾನೇ ಕೆಳಗೆ ಬೀಳುತ್ತೆ. ಆ ಕೊಳ್ತಿದ್ದ ಅನ್ನು ನೀನು ಪಿ ಮೂರ್ತಿ ಅಯೋಗ್ಯ, ಎಲ್ಲೋ ಕುತ್ಕೊಂಡು ತಲೆ ಮರೆಸ್ಕೊಂಡು ಮಾತಾಡೋದಲ್ವೋ, ಇನ್ನೊಬ್ಬರ ಕೈಲಿ ಯಾಕೋ ಮಾತಾಡ್ಸಿ ನಿನ್ನ ಬಗ್ಗೆ ನೀನ್ ಪ್ರಚಾರ ಕೊಟ್ಕೊಳ್ತೀಯಾ? ನಿನ್ನ ಬಗ್ಗೆ ನೀನೇ ಅವ್ರ ಹತ್ರ ಮಾತಾಡಿ ಅಂತೇಳಿ ಪ್ರಚಾರ ಕೊಟ್ಟಿಸ್ಕೊಳ್ಳೋದಲ್ಲ. ಅವನು ವಿಶ್ವನಾಥ್ ಕಟ್ಟಿ ರಾಯಚೂರು ಜಿಲ್ಲಾಧ್ಯಕ್ಷ ಅಂತ ಹೇಳ್ತಾನೆ. ನಮ್ಮ ದಲಿತ ಸೇನೆ ನಾಯಕರಿಗೆ ಪ್ರತಿನಿತ್ಯ ಫೇಸ್ಬುಕ್ ಅಲ್ಲಿ ಬಂದು ತೇಜೋವಧೆ ಮಾಡ್ತಾ ಇದಾರಂತ. ಹಾಗಂತ ಹೆಣ್ಮಕ್ಳ ಮೇಲೆ ಹನಿ ಟ್ರ್ಯಾಪು, ಕೆಟ್ಟ ಕೇಸು, ಸುಳ್ಳು ಕೇಸುಗಳು ಹಾಕೊಂಡ್ ಕೂತಿದ್ರೆ ಇದನ್ನ ಕೇಳಿಸ್ಕೊಂಡ್ ಕೂತಿರ್ಬೇಕಾ? ನೀನು ಬಾಯಲ್ಲಿ ಹುಳ ಬೀಳ ನನ್ನ ಬಗ್ಗೆ ಮಾತಾಡ್ತೀಯನೋ ನೀನು? ನನ್ನ ಬಗ್ಗೆ ರಾಯಚೂರ್ ವಿಶ್ವನಾಥ್ ಕಟ್ಟಿ ಇಡೀ 30 ಜಿಲ್ಲೆ ಅಲ್ಲ, ಇಡೀ ದೇಶನೇ ಕರ್ಕೊಂಡ್ಬಂದು ನಿಲ್ಸೋ ಹನಿ ಟ್ರ್ಯಾಪ್ ಕೇಸು, ಸುಳ್ಳು ಕೇಸ್ ಹಾಕಿರುವಂತ ಅಯೋಗ್ಯ ಪಿ ಮೂರ್ತಿ, ಯಾವುದೇ ದಾಖಲೆ ಇಲ್ದಿರ ಕೇಸ್ ಕೊಟ್ಟಿರೋನು ದಾಖಲೆ ತಗೊಂಡ್ಬರ್ತೀನಿ ಅಂತ ಹೇಳಿ ಇದುವರೆಗೂ ಪೊಲೀಸ್ ಸ್ಟೇಷನ್ ಕಡೆ ತಲೆ ಹಾಕ್ದಿರ, ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರ್ತಾ ಇದ್ರು ಫೋನ್ ಎತ್ತಿದ್ದೀರಾ ಭಾಸ್ಕರ್ ಪ್ರಸಾದ್ ಪಿ ಮೂರ್ತಿ. ನಿಮ್ಮ ತೇವ್ಲಿಗೆ ಇನ್ನೆಷ್ಟು ಜನ ದಲಿತ ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಟಿದ್ದೀರಾ? ಬೇರೆ ಹೆಣ್ಣು ಮಕ್ಕಳನ್ನೆಲ್ಲ ಅಟ್ರಾಸಿಟಿಗೆ ಬಳಸ್ಕೊಂಡಿದ್ದೀರಾ ಗೊತ್ತಿದೆ, ಆದ್ರೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಹೊಟ್ಟೆ ಹೊಡೆದು ಇನ್ನೆಷ್ಟು ನೀವು ರಕ್ತ ಹೀರಿ ಸಂಪಾದನೆ ಮಾಡಿ ನಿಮ್ಮ ಮೈ ಮೇಲೆ ಒಡವೆ, ಮೈ ತುಂಬಾ ಚಿನ್ನ, ಆಸ್ತಿ, ಅಂತಸ್ತು ಮಾಡ್ಕೊಂಡಿದ್ದೀರಾ ಅಂತ ಹಿಸ್ಟ್ರಿ ತೆಗಿತೀನಿ. ಇದನ್ನ ಶೇರ್ ಮಾಡುವಂತ ಅವಿವೇಕಿಗಳು ಭಯ ಬೀಳ್ತೀನೇನೋ? ಡೂ ಆರ್ ಡೈ, ಫೈಟ್ ಮಾಡಕ್ ನಾನು ರೆಡಿ. ಯಾವನೋ ವಿಶ್ವನಾಥ್ ಕಟ್ಟಿ ಮಾತಾಡಿದಾನಲ್ಲ 420 ಎಷ್ಟು ಜನ ಗಂಡ ಇದೆ ಅಂತೇಳಿ, ಗಂಡ್ಸೇನೋ ನೀನು? ನಿನ್ ಹೊಟ್ಟೆಲ್ ಹೆಣ್ಮಕ್ಳು ಹುಟ್ಟಿದಾರ ನಿನಗೆ? ನಿನ್ನ ಮಕ್ಳಿಗೆ ಎಷ್ಟು ಗಂಡಾರೋ? ನಿನ್ನ ಹೆಂಡತಿಗೆ ಎಷ್ಟು ಗಂಡಾರೋ? ನಿನ್ನ ಅಕ್ಕ ತಂಗಿರಿಗೆ ಎಷ್ಟು ಗಂಡಾರೋ? ಬೇವರ್ಸಿ ನನ್ನ ಬಗ್ಗೆ ಮಾತಾಡ್ತೀನ ಅಯೋಗ್ಯ.
ಸೇರ್ಸು. ಅದ್ಯಾವ ಪ್ರತಿಭಟನೆಗೆ ನಾನ್ ಪ್ರತಿಭಟನೆ ಕೊಡ್ತೀನಿ, ನಾನು ಒಬ್ಳೆ ಕುತ್ಕೊಂಡು ಹೋರಾಟ ಮಾಡ್ತೀನಿ. ಅದು ನನ್ನ ತಾಕತ್ತು. ನಿಮ್ ತರ ಏಡಿಯಲ್ಲ, ಯಾವನ್ಗೋ ಸಮಜಾಯಿಸ್ಕೊಂಡು ಯಾವನ್ಗೋ ಸಪೋರ್ಟ್ ಮಾಡ್ಕೊಂಡ್ ಬರೋದಲ್ಲ. ನಿಷ್ಠೆಯಿಂದ ಎಷ್ಟು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಧ್ವನಿ ಎತ್ತಿದ್ದೀರಾ? ಎಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದ್ದೀರಾ? ಇನ್ನು ಹೆಣ್ಣು ಮಕ್ಕಳ ಮೇಲೆ ರಕ್ತ ಹೀರಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಬದುಕ್ತಾ ಇರುವಂತ ಕಾಮುಕರು ನೀವೆಲ್ಲಾರು ಎರಡೆರಡು ಹೆಂಡತಿ ಇಟ್ಕೊಂಡು 5-5 ಜನ ಮಕ್ಳಿರೋಂಥವ್ರಿಗೆ ಬೆಂಬಲ ಕೊಡ್ತೀರಾ? ಏನು ಹೇಳ್ದಿರೋ ಸಿಂಗಲ್ ಆಗಿ ಕೂತಿರೋಂಥವ್ರಿಗೆ ನಮ್ಮ ಮೇಲೆ ಕೆಟ್ಟ ಪಟ್ಟ ಕಟ್ತೀಯನ ವಿಶ್ವನಾಥ್ ಕಟ್ಟಿ ಕೆಣಕಿದ್ಯಾ ಮಗನೇ ಪಿ ಮೂರ್ತಿ. ಇನ್ನು ಎಷ್ಟು ಜನ ಕೈಯಲ್ಲಿ ಲೈವ್ ಮಾಡಿಸಿ ಬಿಡ್ತೀಯ ಬಿಡೋ, ನೀನಾ ನಾನು ನೋಡೇ ಬಿಡೋನಾರೋ. ಕಾನೂನು ಮುಂದೆ ಯಾವನೂ ಇಲ್ಲ. ಎಲ್ಲೋ ಕುತ್ಕೊಂಡು ತಲೆ ಮರ್ಸ್ಕೊಂಡು ಯಾರ ಕೈಲೋ ವಿಡಿಯೋ ಹಾಕ್ಸ್ಕೊಂಡು ಕೂತಿದ್ರೆ ನಿಮ್ಗೆ ಯಾಕೆ ಬೇಕು ಮೇಡಮ್? ಬಿಟ್ಬಿಡಿ ಸುಮ್ಮನೆ ಅಂತಾರೆ. ಸುಳ್ಳು ಕೇಸುಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊತ್ಕೊಂಡು ಪಿ ಮೂರ್ತಿ ನಾನು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಎಷ್ಟು ಜನರ ರಕ್ತ ಇರಿದಾನೆ, ಕೆದಕದಷ್ಟು ಬರುತ್ತೆ. ಒಂದಲ್ಲ ಒಂದ್ಸಲ ಮುನ್ರತ್ನ ಅವ್ರಿಗೆ ಏನ್ ಗತಿಯಾಗಿದೆ, ಪಿ ಮೂರ್ತಿಗೆ ಆ ಗತಿ ಬಂದೇ ಬರುತ್ತೆ. ಉಪ್ಪು ತಿಂದೋ ನೀರು ಕುಡಿಲೇಬೇಕು. ಎಷ್ಟು ಕೆಣಕ್ತಿ ಅಷ್ಟು ರಾಕ್ಷಸಿ ನಾನು ಆಗ್ತೀನಿ ಹೇಳ್ತಾ ಇದೀನಿ. ಪಿ ಮೂರ್ತಿ, ವಿಶ್ವನಾಥ್ ಕಟ್ಟಿ, ನಿನಗ್ ತಾಕತ್ತಿದ್ರೆ ದಮ್ಮಿದ್ರೆ ಗಂಡ್ಸಾಗಿದ್ರೆ 30 ಜಿಲ್ಲೆಯಿಂದ ಯಾಕೋ ನಿನ್ನ ಅಡ್ರೆಸ್ ನಂಬರ್ ಹಾಕೋಲ್ಲ, ನಾನೇ ಬರ್ತೀನಿ ರಾಯಚೂರಿಗೆ ನಾನೇ ಬರ್ತೀನಿ. ಇಡೀ ರಾಯಚೂರಲ್ಲಿ ಅರ್ಧ ಭಾಗದ ಜನಕ್ಕೆ, ನಾನು ರಾಯಚೂರಲ್ಲಿ ಉಸ್ತುವಾರಿಯಾಗಿದೆ, ಅರ್ಧ ಜನ ಭಾಗದ ರಾಯಚೂರವ್ರಿಗೆ ನನ್ಗೆ ಗೊತ್ತಿದೆ ಚೆನ್ನಾಗೆ. ನಿನ್ನ ಹಿಸ್ಟ್ರಿ ಏನಂತ ನಾನು ಹೇಳ್ತೀನಿ, ಅಡ್ರೆಸ್ ಫೋನ್ ನಂಬರ್ ಹಾಕಿ ನಾನೇ ಬರ್ತೀನಿ. ಯಾಕೆ ರಿಸ್ಕ್ ತಗೊಳ್ತೀಯಾ? ಕೈಯಲ್ಲಿ ಉಂಗ್ರದಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡು, ಅಂಬೇಡ್ಕರ್ ಅವ್ರು ಹೇಳವ್ರ ಹೆಣ್ಣು ಮಕ್ಕಳಿಗೆ ಸೂಳೆ ಅನ್ನೋ ಪಟ್ಟ ಕೊಡಿ, ಹನಿ ಟ್ರ್ಯಾಪ್ ಅನ್ನೋ ಪಟ್ಟ ಕೊಡಿ, ಹೆಣ್ಣು ಮಕ್ಕಳನ್ನ ದಂಧೆ ಅನ್ನೋ ಪಟ್ಟ ಕೊಡಿ, ವೇಶ್ಯ ಅನ್ನೋ ಪಟ್ಟ ಕೊಡಿ ಅಂತ ಹೆಣ್ಣು ಮಕ್ಕಳಿಗೆ ಹೇಳಿದಾರೇನೋ? ಕೈಯಲ್ಲಿರೋ ನೀನು ಉಂಗ್ರ ಅಂಬೇಡ್ಕರ್ ಫೋಟೋ ಹಾಕೊಂಡಿದೆಯಲ್ಲ, ಅದು ಹಾಕೊಳ್ಳೋಂತ ನೈತಿಕತೆ ಯೋಗ್ಯತೆ ನೀನು ಅಯೋಗ್ಯನಿಗಿಲ್ಲ. ಒಂದು ಹೆಣ್ಣು ಬಗ್ಗೆ ಮಾತಾಡಕ್ ಮುಂಚೆ ಸತ್ಯ ತಿಳ್ಕೊಳ್ತೀರಾ? ಏನೋ ನನ್ನ ಸಂಸಾರ ನನ್ನ ಬಗ್ಗೆ ಮಾತಾಡ್ತೀನೋ, ಬಾರೋ 30 ಜಿಲ್ಲೆಯಿಂದ ಏನೋ ಅಡ್ರೆಸ್ ಹಾಕೋ ನಂಬರ್ ಹಾಕೋ ನಾನು ಬರ್ತೀನಿ. ಹೆಂಗೋ ಹೊಸ ಚಪ್ಪಲಿ ತಗೊಂಡಿದ್ದೀನಿ, ಅದ್ ಯಾವ ಗಂಡಂದ್ರು ಏಯ್ ಅಕಸ್ಮಾತ್ ನನಗೆ 100 ಜನ ಗಂಡರ್ಲಿ, ಅದ್ ನನ್ನ ಕೆಪಾಸಿಟಿ. ನೀನ್ ಯಾವ ದೊಣ್ಣೆ ನಾಯಕ ಕೇಳೋದಕ್ಕೆ? ನಿನ್ನ ಮಗಳು ಕರೆಕ್ಟ್ ಆಗಿದ್ದಾಳ? ನಿನ್ನ ಹೆಂಡತಿ ಕರೆಕ್ಟ್ ಆಗಿದ್ದಾಳ? ಅಕ್ಕ ತಂಗಿರ್ ಕರೆಕ್ಟ್ ಆಗಿದ್ದಾರಾ? ಕೆಣಕ್ತಾ ಇದ್ದೀರಾ ನನ್ನ? ಕೆಣಕ್ರಿ. ಎಷ್ಟು ಕೆಣಕ್ತೀರಾ ಅಷ್ಟು ನಾನು ಉರಿ ಬೀಳ್ತೀನಿ. ಕೆಣಕದಷ್ಟು ಭಯ ಬೀಳೋ ಹೆಣ್ಣು ಮಗಳಲ್ಲ. ಏನ್ ಹೆಣ್ಣು ಮಕ್ಕಳನ್ನ ಕುಗ್ಸಕ್ ಟ್ರೈ ಮಾಡ್ತೀರಾ? ಅದು ನಿಮ್ಮ ಹೇಳಿತನ, ಗಾಂಡುಗಳ ಬುದ್ಧಿ. ಗಂಡಸರು ಬುದ್ಧಿ ಅಲ್ಲ, ಗಾಂಡುಗಳ ಬುದ್ಧಿ. ಆ ಗಾಂಡುಗ್ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ನೀನೆಂತವನು? ಕರ್ಸೋ 30 ಜಿಲ್ಲೆಯಿಂದ ಅದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗ್ಲಿ. ಅದು ದಲಿತ ಪರ ನಾಯಕರು ಅಂತ ಇವ್ರೆಲ್ಲಾರು. ನೀವೆಲ್ಲ ದಲಿತ ಪರ ನಾಯಕರಂತ ಹೇಳ್ಕೊಂಡು ದಲಿತ ಹೆಣ್ಣು ಮಕ್ಕಳನ್ನ ಯಾವ ತರ ತೇಜೋವಧೆ ಮಾಡಿ ಮಾನಹಾನಿ ಮಾಡ್ತಾರಂತ ಇಡೀ ಸಮಾಜ, ಇಡೀ ರಾಜ್ಯ ನಿಮ್ಮ ಮೇಲೆ ತುಬುಕ್ ಅಂತ ಏನಾದ್ರೂ ಬಾಯಿಗೆ ಹಾಕೊಂಡು ಉಗಿಲಿ. ನಿಮ್ಮ ಮಕ್ಕಕ್ಕೆ ಮಂಗಳಾರತಿ ತಪ್ಪು. ನಿಮ್ದೇನೋ ಜನ್ಮ ಏನೋ ನಿಮಗ್ ಬಂದಿರೋದು. ನಿಮ್ಗೆಲ್ಲ ದೊಡ್ಡ ರೋಗ ಬಂದ್ ಸಾಯ್ತೀರಾ ನೀವೆಲ್ಲ. ಮನೇಲಿ ಹೆಣ್ಮಕ್ಳು ಇಲ್ವೇನ್ರೋ ನಿಮ್ಗೆ? ಯಾರಿಗೂನು ಕುತ್ಕೊಂಡ್ ಮಾಡಕ್ ಕೀಳಕ್ ಕೆಲ್ಸ ಇಲ್ವೇನ್ರೋ? ಅವನ್ಗಂತೂ ಕೀಳಕ್ ಕೆಲ್ಸ ಇಲ್ಲ. ಪಿ ಮೂರ್ತಿಗೆ ನಂದೇ ಚಿಂತೆ ಒಂದು. ಯಾಕೆ ಬಂದ್ಬಿಟ್ಟು ಅವನು ಏನ್ ದೂರ್ ಕೊಟ್ಟಿದ್ದಾನೆ, ಸುಳ್ಳು ದೂರು, ಸಾಕ್ಷಿ ಸಮೇತ ಬಂದ್ ಮಾತಾಡಕ್ ಅವ್ನ್ ತಾಕತ್ತು ಧೈರ್ಯ ಇಲ್ಲ. ಕೂತ್ಕೊಂಡು ಕಂಡೋರ್ ಕೈಯಲ್ಲಿ ವಿಡಿಯೋ ಮಾಡಿಸ್ಕೊಂಡು ಹಂಗ ಮಾತಾಡಿ 420 ಕೋಟಿ ಸಂಪಾದನೆ ಮಾಡ್ತೀನಿ. ಅದ್ ನನ್ನ ಇಷ್ಟ ಇರೋ, ನನ್ನ ತಾಕತ್ತು. ನೀವು ಗಂಡಸಾದ್ರೆ ಮಾಡ್ರಿ ನಿಮಗ್ ತಾಕತ್ತಿದ್ರೆ. ಇಲ್ಲ ತಾನೆ? ನೀವು ಗಂಡಸ್ರಲ್ಲ, ಗಾಂಡುಗ್ಲು. ಅದಕ್ಕೆ ನನ್ನ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತೀರಾ. ಪಿ ಮೂರ್ತಿ, ದಾಖಲೆ ಸಮೇತ ನೀನು ಎಷ್ಟು ಜನದ ಕೈಯಲ್ಲಿ ವಿಡಿಯೋ ಮಾಡಿಸ್ತೀಯ, ಎಷ್ಟು ಆರೋಪ ಹಾಕ್ತೀಯ, ಅಷ್ಟು ದಾಖಲೆ ಸಮೇತ ನೀನು ಬರಲೇಬೇಕು. ನೀನೇನು 30 ಜಿಲ್ಲೆಯಿಂದ ನನ್ನ ಮುಂದೆ ನಿಲ್ಸೋದು? ನಿನ್ನ ಮನೆ ಮುಂದೆ ನಾನು ಕುತ್ಕೊಳ್ತೀನಿ, ನೋಡ್ಕೊ ಯಾವ ತರ ಇರುತ್ತೆ ಅಂತ. ಎಲ್ಲೆಲ್ಲಿ ಅಂತ ಕುತ್ಕೊಳ್ತೀನಿ ಅಂದ್ರೆ ಮುಟ್ಟು ನೋಡ್ಕೊಳ್ಬೇಕು. ಕೆಣಕದಷ್ಟು ನನ್ನ ಕೆಣಕದಷ್ಟು ಚಂಡಿ ಅವತಾರ ತಾಳ್ತೀನಿ. ಹೇಳ್ತಾ ಇದೀನಿ ಪಿ ಮೂರ್ತಿ, ಮುಚ್ಕೊಂಡು ನೀನೇ ಕೊಟ್ಟಿರುವಂತ ಸುಳ್ಳು ದೂರು ಏನೇನ್ ಪ್ಲಾನ್ ಮಾಡಿದೆ ನಿನ್ನ ಒಂದು ಟೀಮ್ ಜೊತೆ ಹೋಗಿ ಬಂದು ನಿಯತ್ತಾಗಿ ಒಪ್ಕೊಂಡು ಹೋದ್ರೆ ಗೆದ್ದುಕೊಂಡೆ. ಪವಿತ್ರ ಅನ್ನೋ ಹೆಸರು ನ್ಯೂಸ್ ಮಾಡ್ಕೊಂಡು ಅವಳು ಯಾವಳನೋ ಅವಳ ಹತ್ರ ವಿಡಿಯೋ ಮಾಡಿಸ್ಕೊಂಡು ಮುಚ್ಚಿಟ್ಬಿಟ್ಟು ಕುತ್ಕೊಂಡು ಎಲ್ಲೋ ಏಡಿ ತರ ಆಟಾಡೋದಲ್ವ ಲೇ? ಮುಂದೆ ಬರೋ ಪಿ ಮೂರ್ತಿ, ನೀನು ಇನ್ನು 1000 ಜನದ ಕೈಲಿ ವಿಡಿಯೋ ಮಾಡಿಸು. ನೀನ್ ವಿಡಿಯೋ ಮಾಡಿಸಿದವ್ರಿಗೆಲ್ಲಾರ್ಗು ಪ್ರತಿಯೊಬ್ಬರಿಗೂ ತಗೊಳ್ತೀನಿ ಕ್ಲಾಸು. ಬರ್ಬಾರ್ದು ಯಾವ ಲೋಫರು ನನ್ನ ತಂಟೆಗೆ. ನೀವೆಲ್ಲ ದಲಿತ ಸೇನೆ ನಾಯಕರು ಅಂತ ಹೇಳ್ಕೊಳ್ತೀರಾ ಅಂದ್ರೆ ನೀವು ಅಯೋಗ್ಯರು. ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದೀರಾ. ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡೋದಕ್ಕೆ ಅಂಬೇಡ್ಕರ್ ಫೋಟೋ ಇಟ್ಕೊಳ್ತಾ ಇದೀರೇನೋ ಬೇವರ್ಸಿಗಳ ನೀವು. ತೆಗಿಯೋ ಫಸ್ಟ್ ನಿನ್ನ ಕೈಯಲ್ಲಿರುವಂತ ಅಂಬೇಡ್ಕರ್ ಉಂಗ್ರು ಅಯೋಗ್ಯ. ಅಂಬೇಡ್ಕರ್ ಫೋಟೋದ ಉಂಗ್ರ ಹಾಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ. ಹೆಣ್ಣು ಮಕ್ಳು ಹೇಳಿದಾರ ನಿನ್ಗೆ? ಅಂಬೇಡ್ಕರ್ ಹೇಳಿದಾರೇನೋ ನಿನ್ಗೆ ಈ ತರ ಮಾತಾಡು, ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡು, ಮಾನಹಾನಿ ಮಾಡು ಅಂತ ಹೇಳಿದಾರೇನೋ? ಬೇವರ್ಸಿ ನಿನಗೆ ಯಾವ ನೈತಿಕತೆ ಇಟ್ಕೊಂಡು ಅಂಬೇಡ್ಕರ್ ಫೋಟೋದ ಉಂಗ್ರ ಹಾಕೊಳ್ತೀಯ ನೀನು?
ಎಷ್ಟು ಜನ ಹೆಣ್ಮಕ್ಳು ಲೈಫ್ ಹಾಳು ಮಾಡಿದ್ಯಾ? ನಿಂದು ಹಿಸ್ಟ್ರಿ ರಾಯಚೂರಲ್ಲೇ ನಾನು ಇರ್ತೀನಿ, ವೆಯ್ಟ್ ಮಾಡು ಮಗನೇ. ನೀನು ಎಷ್ಟು ಮಾತಾಡ್ತಿರೋ ಮಾತಾಡ್ರೋ. ನೀವು ನಿಮಗೆ ಚಪ್ಪಲಿ ಹಾರ ಹಾಕಿಲ್ಲ ಅಂದ್ರೆ ಮೊದಲು ಭಾಸ್ಕರ್ ಪ್ರಸಾದ್ ಪಿ ಮೂರ್ತಿ ಇಬ್ರು ನನ್ನ ಮೇಲೆ ಸುಳ್ಳು ದೂರು ಕೊಟ್ಟಿರೋದಕ್ಕೆ ನಾನು ಅದರ ಬಗ್ಗೆ ಧ್ವನಿ ಎತ್ತಾ ಇದ್ರೆ, ಯಾಕೆ ನೀವು ಕೊಟ್ಟಿರೋಂಥ ಸುಳ್ಳು ದೂರು ಹಾಕ್ಸ್ಕೊಂಡು ನಾನು ತಲೆ ಮರೆಸ್ಕೊಂಡಿರೋದಕ್ಕೆ ನಾನೇನು ಹೇಳಿನ? ಹೋಗಲೇ ಗಾಂಡುಗಳ, ನಾನು ಹೇಳಿ ಅಲ್ಲ, ಫೈಟ್ ಮಾಡಕ್ ಐ ಆಮ್ ರೆಡಿ ಆಯ್ತಾ? ನಿಮ್ಮ ಹಿಸ್ಟ್ರಿ ತೆಗಿಯುವಂತ ಕೆಲಸ ನಾನು ಮಾಡ್ತೀನಿ. ವಿಶ್ವನಾಥ್ ಕಟ್ಟಿ, ರಾಯಚೂರು ಜಿಲ್ಲಾಧ್ಯಕ್ಷ. ನಿನಗಿದೆ ಕಣ ಮಾರಿ ಹಬ್ಬ ಇದೆಯಾ? 30 ಜಿಲ್ಲೆಯಿಂದ ನೀನ್ ಯಾಕೋ ಕರ್ಕೊಂಡ್ಬಂದು ರಿಸ್ಕ್ ತಗೊಳ್ತೀಯ? ನಾನೇ ರಾಯಚೂರು ಜಿಲ್ಲೆಗೆ ಬರ್ತೀನಿ, ನಿನ್ನ ನಂಬರ್ ತಗೊಂಡು ನಿನ್ನ ಅಡ್ರೆಸ್ ತಗೊಂಡು ನಿನ್ನ ಮುಂದೆ ಇರ್ತೀನಿ. ಅದು ನನ್ನ ತಾಕತ್ತು. ಹೇಳಿದ್ಯಲ್ಲ ಎಷ್ಟು ಜನ ಗಂಡ 420 ಇಡೀ 30 ಜಿಲ್ಲೆಯಲ್ಲಿ ಇರೋಂಥ ಎಲ್ಲ ಯುವಕರ ಹತ್ರ ಕೋಟಿ ಕೋಟಿ ಲೂಟಿ ಮಾಡಿದ್ದೀನಿ, ಸಿದ್ದರಾಮಯ್ಯ ಗೊತ್ತು, ಇನ್ನೊಬ್ರು ಗೊತ್ತು ಅಂತ ಹೇಳ್ಕೊಂಡು ಮಾತಾಡ್ತಾ ಇದಿರಲ್ಲ, ಅಷ್ಟು ದಾಖಲೆ ನೀನೇನಾದ್ರೂ ಇಟ್ಟಿಲ್ಲ ಅಂತ ವಿಶ್ವನಾಥ್ ಕಟ್ಟಿ. ಮಂಗಳಮುಖಿಯವ್ರನ್ನ ಬಿಟ್ಟು ನಿಂದ ಕಟ್ ಮಾಡಿಸ್ತೀನಿ. ಏನ್ ಹೇಳು? ಮಂಗಳಮುಖಿಯವ್ರನ್ನ ಬಿಟ್ಟು ಕಟ್ ಮಾಡಿಸ್ತೀನಿ. ನಿನ್ನ ದಾಖಲೆ ಇಟ್ಟಿಲ್ಲ ಅಂತ ಅಂದ್ರೆ ಕೆಣಕೊಂಡು ಬರ್ತೀಯ. ನಿನ್ನ ಜೊತೆ ಅವನು ನೆಲೆಸ್ತೀನಿ, ಪಿ ಮೂರ್ತಿನ. ಯಾವ ಸೀಮೆ ನಾಯಕ ಅವನು? ಎಷ್ಟು ಜನ ಹೆಣ್ಮಕ್ಳನ್ನ ಉಳಿಸಿದಾನೆ? ಎಷ್ಟು ಜನ ಹೆಣ್ಮಕ್ಳ ಮನೆ ಉದ್ಧಾರ ಮಾಡಿದಾನೆ? ಎಷ್ಟು ಜನ ದಲಿತ ಕುಟುಂಬದವ್ರನ್ನ ಉದ್ಧಾರ ಮಾಡಿದಾನೆ? ಎಷ್ಟು ಜನರೋ ದಲಿತ ಕುಟುಂಬನ ಉದ್ಧಾರ ಮಾಡಿದಾನೆ, ಇನ್ನು ಹಾಳು ಮಾಡಿದಾನೆ, ಮುಂಡ ಮೋಯಿಸಿದಾನೆ, ಎಲ್ಲಾರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕೊಂಡು. ಇರಲಿ, ಉರಿಯೋದ್ ಬೆಂಕಿ ಎಷ್ಟು ಉರಿಯುತ್ತೋ ಅದು ಹಾಳಾಗೋಗೋದಕ್ಕೆ, ಆರೋದಕ್ಕೆ ಪಿ ಮೂರ್ತಿಗೆ ಟೈಮ್ ವಕ್ರ ಮುಂದೆ ಬಂದ್ಬಿಟ್ಟಿದೆ. ಪೊಲೀಸ್ ಅವ್ರು ಎಷ್ಟು ಹೇಳಿದ್ರೂ ಸಹ ದುರಹಂಕಾರ ಮದ ತಲೆಗೇರಿ ನಾನೇ ನನ್ನಿಂದಲೇ ಅಂತ ಮೆರಿತಾ ಇರೋಂಥ ಪಿ ಮೂರ್ತಿ, ನಿನಗೆ ಟೈಮ್ ಹತ್ರ ಬಂದಿದ್ಯಾ. ಅದಕ್ಕೆ ಈ ಬಾಳ್ತಾ ಇದೀಯ. ಎಷ್ಟು ಜನದ ಕಡೆ ನಿನ್ನ ಬಗ್ಗೆ ನೀನು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದಲ್ಲರೋಲೇ. ನಾನೊಬ್ಳು ಸಿಂಗಲ್ ವುಮೆನ್ ಆಗಿ ನಾನೇನೇನು ಕೆಲಸ ಮಾಡಿದ್ದೀನಿ ಅಂತ ನನಗೆ ಗೊತ್ತಿರೋದು. ನಾನು ನಿಂತರ ಪ್ರಚಾರದ ಟೇಬಲ್ಗೆ ಇಟ್ಕೊಂಡಿಲ್ಲ. ನೀನು 1000 ಜನದ ಕೈಯಲ್ಲಿ ವಿಡಿಯೋ ಮಾಡಿಸು, ನೀನಾ ನೋಡೇ ಬಿಡೋಣ. ಅದು ಏನಾಗುತ್ತೆ ಎಣ್ಣ, ಅದು ಆರೋಪ ಹಾಕ್ಸ್ಕೊಂಡಿರೋ ಎಣ್ಣ, ಇಲ್ಲ ನೀನು ಗಂಡ್ಸಾಗಿರುವಂತ ಗಾಂಡುನ ನೋಡ್ತೀನಿ ಆಯ್ತಾ? ಇದು ನನ್ನ ಚಾಲೆಂಜ್. ಇನ್ನು 1000 ಜನದ ಕೈಯಲ್ಲಿ ವಿಡಿಯೋ ಮಾಡಿಸು. ನಾನು ಫೈಟ್ ಇವತ್ತಿಂದ ಶುರು ಆಗುತ್ತೆ. ಅದೇನಾಗುತ್ತೋ ಆಗ್ಲಿ, ಬರಲೇಬೇಕು. ನೀನು ಡಾಕ್ಯುಮೆಂಟ್ ತಗೊಂಡು ಪೊಲೀಸ್ ಸ್ಟೇಷನ್ ನೀನು ಬರಲೇಬೇಕು. ಬರೋವರೆಗೂ ನಾನು ಬಿಟ್ಬಿಡ್ತೀನಾ? ನೀನು ಯಾವ ಸೀಮೆ ದೊಣ್ಣೆ ನಾಯಕ? ನಿನ್ನ ನಾಯಕ ನಿನಗೆ, ಇಂಥ ಬಕೆಟ್ಗಳಿಗೆ ನನಗಲ್ಲ.